ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ನಾಳೆಯಿಂದ ಆದಿಚುಂಚನಗಿರಿ ಗಂಗಾಧರೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭ. ನಿರ್ಮಲಾನಂದನಾಥ ಸ್ವಾಮೀಜಿಯಿಂದ ದೊರೆಯಲಿದೆ ವಿದ್ಯುಕ್ತ ಚಾಲನೆ. ನಂಜನಗೂಡು ಬಾಳೆ ಮೈಸೂರು ವೀಳ್ಯದೆಲೆಗೆ ಜಾಗತಿಕ ಮನ್ನಣೆ. ಹೆಮ್ಮೆಯ ನುಡಿಗಳೊಂದಿಗೆ ಮೋದಿ ಮನ್ ಕಿ ಬಾತ್. ಉತ್ತರಾಖಂಡ ಅಡ್ವೆಂಚರ್ ಟೂರಿಸಂ ಚಟುವಟಿಕೆಗಳಿಗೆ ಬ್ರೇಕ್. ಪಾಲಿಸಿಗಳ ಬದಲಾವಣೆ ಅಗತ್ಯ ಎಂದ ಹೈಕೋರ್ಟ್ ದ್ವಿಸದಸ್ಯ ಪೀಠ. ಚಿನ್ನದ ಹುಲ್ಲುಗಾವಲು ಸೋನಾಮಾರ್ಗ್ನಲ್ಲಿ ವಿಂಟರ್ ಫೆಸ್ಟಿವಲ್ ಆಯೋಜನೆ. ಸ್ನೋ ಸ್ಪೋರ್ಟ್ಸ್ ಹಾಟ್ಸ್ಪಾಟ್ ಆಗಿ ಬದಲಾದ ಭಾರತದ ಹಿಮಗಿರಿ. ಮಂಡ್ಯದ ಆದಿಚುಂಚನಗಿರಿಯಲ್ಲಿ ಗಂಗಾಧರೇಶ್ವರ ಜಾತ್ರಾ ಮಹೋತ್ಸವ ನಾಳೆಯಿಂದ ಪ್ರಾರಂಭವಾಗಲಿದೆ. ಪದ್ಧತಿಯಂತೆ ನಂದಿ ಕಂಬಕ್ಕೆ ನಾಂದಿ ಪೂಜೆ ನೆರವೇರಿಸುವ ಮೂಲಕ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದು, ಫೆಬ್ರವರಿ 24ರಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮೀಜಿಯವರ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಲಿದೆ. ಸಂಜೆ ವಿವಿಧ ಗ್ರಾಮಗಳ ನೂರಾರು ಗ್ರಾಮದೇವತೆಗಳ ಉತ್ಸವ ಮೂರ್ತಿಗಳೊಂದಿಗೆ ಗಿರಿ ಪ್ರದಕ್ಷಿಣೆ ನಡೆಯಲಿದೆ. ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಚಂದ್ರಮೌಳೇಶ್ವರ, ಮಲ್ಲೇಶ್ವರ ಉತ್ಸವ, ಕಾಲಭೈರೇಶ್ವರನ ಹೂವಿನ ಪಲ್ಲಕ್ಕಿ ಉತ್ಸವ ಮತ್ತು ಸ್ವರ್ಣ ಕವಚ ಧಾರಣ, ಚಂದ್ರಮಂಡಲೋತ್ಸವ ಮುಂತಾದ ಧಾರ್ಮಿಕ ವಿಧಿವಿಧಾನಗಳು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಮಠದ ಆಡಳಿತ ಮಂಡಳಿ ತಿಳಿಸಿದೆ. ನಂಜನಗೂಡು ಬಾಳೆಹಣ್ಣು ಮತ್ತು ಮೈಸೂರು ವೀಳ್ಯದೆಲೆ ಜಾಗತಿಕ ಖ್ಯಾತಿ ಪಡೆದಿರುವುದರ ಬಗ್ಗೆ ಪ್ರಧಾನಿ ಮೋದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾನುವಾರ ನಡೆದ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ನಂಜನಗೂಡು ರೈತರ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಭಾರತೀಯ ಕೃಷಿ ಉತ್ಪನ್ನಗಳು ವಿಮಾನದ ಮೂಲಕ ಮಾಲ್ಡೀವ್ಸ್ ತಲುಪುತ್ತಿದೆ. ರುಚಿ ಮತ್ತು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಬಾಳೆಹಣ್ಣು ಮತ್ತು ವೀಳ್ಯದೆಲೆ ಅಂತಾರಾಷ್ಟ್ರೀಯ ಜಿಐ ಟ್ಯಾಗ್ ಅನ್ನು ಪಡೆದಿದೆ. ರೈತರು ಗುಣಮಟ್ಟಕ್ಕೆ ಮತ್ತು ಇಳುವರಿ ಹೆಚ್ಚಳಕ್ಕೆ ಆದ್ಯತೆಯನ್ನು ನೀಡಿ ವಿದೇಶಿ ಮಾರುಕಟ್ಟೆಗಳಲ್ಲಿ ಛಾಪು ಮೂಡಿಸುತ್ತಿರುವುದು ದೇಶವೇ ಹೆಮ್ಮೆ ಪಡುವ ವಿಷಯ ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ ನಗರದ ಅತ್ಯಂತ ಐತಿಹಾಸಿಕ ಮತ್ತು ಸುಂದರವಾದ ಸ್ಥಳಗಳಲ್ಲಿ ಒಂದಾದ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ನ ಪ್ರಮುಖ ಸಭಾಂಗಣದ ಚಾವಣಿಯ ಮೇಲೆ ನಕ್ಷತ್ರ ಪುಂಜಗಳ ಅದ್ಭುತ ಚಿತ್ರಕಲೆ ಇದೆ. ವಿಶೇಷವೆಂದರೆ ಈ ನಕ್ಷತ್ರ ಪುಂಜಗಳನ್ನು ತಲೆಕೆಳಗಾಗಿ ಬಿಡಿಸಲಾಗಿದೆ. ಇದನ್ನು ಬಿಡಿಸಿದ ಕಲಾವಿದ, ಇದು ಮನುಷ್ಯರು ಭೂಮಿಯಿಂದ ನೋಡುವ ದೃಶ್ಯವಲ್ಲ, ಬದಲಾಗಿ ದೇವರು ಸ್ವರ್ಗದಿಂದ ನೋಡುವ ದೃಶ್ಯ ಎಂದು ಸಮರ್ಥಿಸಿಕೊಂಡಿದ್ದನಂತೆ. ಇಲ್ಲಿನ ಆಯಿಸ್ಟರ್ ಬಾರ್ ಹತ್ತಿರವಿರುವ ಕಮಾನುಗಳ ಬಳಿ ಒಂದು ಮ್ಯಾಜಿಕ್ ಇದೆ. ನೀವು ಒಂದು ಮೂಲೆಯಲ್ಲಿ ಮುಖ ಮಾಡಿ ನಿಂತು ಮೆಲ್ಲನೆ ಪಿಸುಗುಟ್ಟಿದ್ರೆ ಅದು ಎದುರು ಮೂಲೆಯಲ್ಲಿ ನಿಂತಿರುವ ವ್ಯಕ್ತಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಪ್ಲಾಟ್ಫಾರ್ಮ್ಗಳ ಸಂಖ್ಯೆಯಲ್ಲಿ ವಿಶ್ವ ದಾಖಲೆಯನ್ನೇ ಹೊಂದಿದೆ. ಹಾಗಾದ್ರೆ ಅಲ್ಲಿ ಎಷ್ಟು ಪ್ಲಾಟ್ಫಾರ್ಮ್ಗಳಿವೆ? ಉತ್ತರಾಖಂಡ ಹೈಕೋರ್ಟ್ ಅಡ್ವೆಂಚರ್ ಟೂರಿಸಂ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದೆ. ಉತ್ತರಾಖಂಡ ಸರ್ಕಾರ ಅಡ್ವೆಂಚರ್ ಟೂರಿಸಂಗೆ ಕೆಲ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ತಾಕೀತನ್ನ ಮಾಡಿದೆ. ಮುಂದಿನ 2 ವಾರಗಳಲ್ಲಿ ಸರ್ಕಾರ ಅಡ್ವೆಂಚರ್ ಟೂರಿಸಂ ಚಟುವಟಿಕೆಗಳಿಗೆ ಹೊಸ ಪಾಲಿಸಿಗಳನ್ನು ಜಾರಿಗೆ ತರಬೇಕು. ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ರಿವರ್ ರಾಫ್ಟಿಂಗ್, ಪ್ಯಾರಾಗ್ಲೈಡಿಂಗ್ ಮುಂತಾದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲು ಹೈಕೋರ್ಟ್ ಸೂಚಿಸಿದೆ. ಪ್ರವಾಸಿಗರ ಭದ್ರತೆ ಮತ್ತು ಪರಿಸರ ಸಂರಕ್ಷಣೆ ಸಂಬಂಧಿಸಿ ಸಾಮಾಜಿಕ ಕಾರ್ಯಕರ್ತರು ಪಿಐಎಲ್ ಅರ್ಜಿಯನ್ನ ಹಾಕಿದ್ರು. ಇದನ್ನು ಪರಿಶೀಲಿಸಿರುವ ದ್ವಿಸದಸ್ಯ ಪೀಠ ಈ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಚಿನ್ನದ ಹುಲ್ಲುಗಾವಲು ಎಂದೇ ಪ್ರಸಿದ್ಧಿ ಪಡೆದಿರುವ ಸೋನಾಮಾರ್ಗ್ನಲ್ಲಿ ಮೊದಲ ಬಾರಿಗೆ ವಿಂಟರ್ ಫೆಸ್ಟಿವಲ್ ಚಾಲನೆಯನ್ನು ನೀಡಲಾಯಿತು. ಕಾಶ್ಮೀರದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಪಣತೊಟ್ಟಿರುವ ಸರ್ಕಾರ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ರಾಜ್ಯಾದ್ಯಂತ ಪ್ರಾರಂಭಿಸಿದೆ. ಇದರ ಭಾಗವಾಗಿ ಸೋನಾಮಾರ್ಗ್ ವಿಂಟರ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಸ್ನೋ ಸ್ಪೋರ್ಟ್ಸ್ ಫೆಸ್ಟಿವಲ್ ಆಯೋಜನೆ ಮಾಡಲಾಗಿತ್ತು. ಸ್ನೋ ಸ್ಕೀಯಿಂಗ್, ಫುಟ್ಬಾಲ್, ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್, ಟಗ್ ಆಫ್ ವಾರ್ ಮುಂತಾದ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿ ಸಂಭ್ರಮಿಸಿದ್ದಾರೆ. ಇದರ ಜೊತೆಗೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಒಟ್ಟಿನಲ್ಲಿ ಕಾಶ್ಮೀರದ ಪ್ರವಾಸೋದ್ಯಮದ ಉನ್ನತಿಗೆ ಈ ಕಾರ್ಯಕ್ರಮ ಪೂರಕವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಜನ್ಮ ನೀಡಿದ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.